ಹಾಗೂ ಮುದ್ದೇಬಿಹಾಳನಿಂದ ಬಂದಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ, ತಾವೆಲ್ಲರೂ ಸಹ ಮುದ್ದೇಬಿಹಾಳನಿಂದ ಬೆಂಗಳೂರು ನಗರಕ್ಕೆ ಬಂದಿದ್ದೀರಿ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಸಹ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ತಾವೆಲ್ಲರೂ ಬಂದು ಭಾಳ ಒಳ್ಳೆಯದಾಗಿದೆ. ಅಪ್ಪಾಜಿ ನಾಡಗೌಡರು ನಿಮಗೆ ಎಷ್ಟು ಪರಿಚಯ ಅನ್ನೋ ನನಗೆ ಗೊತ್ತಿಲ್ಲ. ನನಗೆ ಯುವ ಕಾಂಗ್ರೆಸ್ಸಿಂದ ಅವ್ರು ನಮ್ಮ ಜೊತೆ ಇದ್ದವರು 30-35 ವರ್ಷದ ಪರಿಚಯ. ಅವರಿಗೆ ನ್ಯಾಯ ಸಿಗಬೇಕು, ಅದ್ರ ಬಗ್ಗೆ ಯಾರಿಗೂ ಸಹ ಸಂಶಯ ಇಲ್ಲ. ನನಗೂ ಸಹ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ನನ್ನ ಮನಸ್ಸಲ್ಲೂ ಸಹ ಇದೆ. ಆದರೆ ಹೈಕಮಾಂಡಲ್ಲಿ ಎಲ್ರಿಗೂ ಹೆಸರು ಇರುತ್ತೆ. ಬಿಜಾಪುರ ಜಿಲ್ಲೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಏನೇನು ಅಂತೇಳಿ ನಾನೇನು ಹೇಳಬೇಕಾದಿಲ್ಲ. ಎಲ್ಲರೂ ಸಹ ಹಿರಿಯರಿದ್ದಾರೆ ಅಲ್ಲಿ ಬಿಜಾಪುರದಲ್ಲಿ. ಎಲ್ಲರೂ ಸಹ ಹಿರಿಯರಿದ್ದಾರೆ. ಯಾರಾದರೂ ಕಿರಿಯರಿದ್ದಾರೆ ಅಂತ ಹೇಳಿದ್ರೆ ನಾನೊಬ್ಬನೇ ಇರೋದಿಲ್ಲ. ಆದ್ದರಿಂದ ಏನು ತಾವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಬಂದು ಅವರಿಗೆ ಮಂತ್ರಿಮಂಡಲದಲ್ಲಿ ಅವಕಾಶ ಕೊಡಬೇಕು ಅಂತೇಳಿ ಹೇಳಿದ್ದೀರಿ. ಇದನ್ನು ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ನಮ್ಮ ರಾಹುಲ್ ಗಾಂಧಿ ಅವರಿಗೆ ತಿಳಿಸ್ತೀನಿ. ಈ ಥರ ತಾವು ಹೇಳಿದ್ದನ್ನೆಲ್ಲ ನಾನು ಅವ್ರಿಗೆ ಹೇಳ್ತೀನಿ. ಮತ್ತು ತೀರ್ಮಾನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ನನ್ನ ಪರವಾಗಿ ಯಾವುದೇ ನಿಮಗೇನು ಸಂಶಯ ಬೇಕಾಗಿಲ್ಲ. ನಾನು ತಾವು ಹೇಳಿರ್ತಕ್ಕಂಥದ್ದು ಮತ್ತು ಕೊಟ್ಟಿರ್ತಕ್ಕಂಥದ್ದು ಪುಸ್ತಕ ಕ್ರಮ ತಪ್ಪದೆ ನಾನು ಅವ್ರಿಗೆ ತಿಳಿಸ್ತೀನಿ ಅಂತ ಹೇಳ್ತೀನಿ. ನಾವೆಲ್ಲರೂ ಬಂದಿದ್ದೀನಿ. ಭಾಳ ಸಂತೋಷ, ಸಂತೋಷದಿಂದ ವಾಪಸ್ ಆಗಿ ಹೋಗಿ ಬನ್ನಿ ಅಂತ ಕೇಳಿ.